ದೇಶದಾದ್ಯಂತ ತೈಲ ಬೆಲೆ ಇಳಿಕೆ. ಕಂಪನಿಗಳಿಗೆ ಪ್ರತಿ ಲೀಟರ್ ಪೆಟ್ರೋಲ್ಗೆ 15 ರು, ಡೀಸೆಲ್ಗೆ 12 ರು ಲಾಭ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯೂ ಇಳಿಕೆ ಆಗ್ತಾ ಇದೆ. ರಷ್ಯಾ, ಉಕ್ರೇನ್, ಇಸ್ರೇಲ್, ಲೆಬನಾನ್ ಕದನದ ಮಧ್ಯೆಯೂ ಈ ಬೆಳವಣಿಗೆಯಾಗುತ್ತಿದ್ದು ತೈಲ ಕಂಪನಿಗಳಿಗೆ ಭರ್ಜರಿ ಲಾಭವಾಗಲಿದೆ. ಭಾರತದ ತೈಲ ಕಂಪನಿಗಳಿಗೆ ಲೀಟರ್ ಪೆಟ್ರೋಲ್ಗೆ 15 ರು ಹಾಗೂ ಲೀಟರ್ ಡೀಸೆಲ್ಗೆ 12 ರು ಲಾಭ ಆಗುತ್ತಿದ್ದು, ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ರಷ್ಯಾ, ಉಕ್ರೇನ್, ಇಸ್ರೇಲ್, ಲೆಬನಾನ್ ಕದನದ ಮಧ್ಯೆಯೂ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯೂ ಇಳಿಕೆ ಆಗ್ತಲೇ ಇದೆ. ಇದರಿಂದಾಗಿ ಭಾರತದ ತೈಲ ಕಂಪನಿಗಳಿಗೆ ಲೀಟರ್ ಪೆಟ್ರೋಲ್ಗೆ 15 ರೂಪಾಯಿ ಹಾಗೆ ಲೀಟರ್ ಡೀಸೆಲ್ಗೆ 12 ರು ಲಾಭ ಆಗ್ತಾ ಇದೆ. ಇಷ್ಟಾದರೂ ದೇಶದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಇಳಿಸದಲ್ಲಿರುವುದು ಜನ ಆಕ್ರೋಶಕ್ಕೆ ಕಾರಣವಾಗಿದೆ. ಕಚ್ಚಾ ತೈಲ ಬೆಲೆ ಇಳಿಕೆಯಾದರೂ ಲೀಟರ್ ಪೆಟ್ರೋಲ್ಗೆ ಜನ 100 ರು ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನ ಕಟ್ಟಬೇಕಾಗಿದೆ. ಕಚ್ಚಾ ತೈಲ ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ದೇಶದ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಹಾಗೂ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕಂಪನಿಯು ಲೀಟರ್ ಪೆಟ್ರೋಲ್ಗೆ 15 ರು ಹಾಗೂ ಡೀಸೆಲ್ಗೆ 12 ರು ಲಾಭ ಗಳಿಸ್ತಾ ಇದೆ ಎಂಬುದಾಗಿ ICRA ವರದಿ ನೀಡಿರುವುದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ.